ನಾವೇನು ಇವತ್ತು ಈ ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡಿದ್ವಿ, ನಮ್ಮ ಕಡೆಯಿಂದ ಈ ಬೀಜಗಳನ್ನ ತಗೊಂಡು ಹೋಗಿ ಏನ್ ಬೆಳೀತಾ ಇದ್ದಾರೆ ರೈತರು, ಅವ್ರೇನ್ ಬದಲಾವಣೆ ಆಗಿದೆ ಅಂದ್ರೆ ಅವರು ಈ ದೇಶಿ ತಳಿಗಳನ್ನ ಬೆಳ್ಕೊಂಡು ಅಧಿಕ ಇಳುವರಿ ಅಂದ್ರೆ ಅಧಿಕ ಲಾಭವನ್ನ ಪಡಿತಾ ಇದ್ದಾರೆ. ರಾಸಾಯನಿಕ ಕೃಷಿ ಎಲ್ಲ ಮಾಡ್ತಿದ್ರು, ಅದೇ ತರ ನಾವು ಕೂಡ ರಾಸಾಯನಿಕ ಕೃಷಿನೇ ನಾನು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಈ ಬೀಜ ಸಂರಕ್ಷಣೆ ಬಗ್ಗೆ ಒಂದು ಸ್ವಲ್ಪ ಒಲವು ಬಂತು. ಅಂದ್ರೆ ಮೊದಲಿಂದಾನು ಸುಮಾರು 3-4 ತಳಿ ನಮ್ಮಲ್ಲಿ ಸಂರಕ್ಷಣೆ ಮಾಡ್ತಿದ್ರು ನಮ್ಮ ತಂದೆಯವರು. ಒಂದು ದಿವಸ ಇದೇ ತರ ಒಂದು ಭತ್ತದ ಗದ್ದೆನಲ್ಲಿ ಔಷಧಿ ಹೊಡಿತಾ ಇದ್ದೆ ನಾನು. ಭತ್ತದ ಗದ್ದೆಗೆ ಔಷಧಿ ಹೊಡಿತಾ ಇದ್ದಾಗ ಸಡನ್ ಆಗಿ ನನಗೆ ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಬಂದ್ಮೇಲೆ ನಾನು ಅಲ್ಲಿ ಕುಂತ್ಕೊಂಡು ಯೋಚನೆ ಮಾಡ್ತೀನಿ. ಬೇಸಿಕಲಿ ಎಲ್ಲರೂ ನಮ್ಮ ಏನ್ ಭಾರತದಲ್ಲಿ ರೈತನ ಅನ್ನದಾತ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅನ್ನ ಕೊಡೋನು ರೈತ, ನಾನು ವಿಷ ಕೊಡ್ತಾ ಇದ್ದೀನಿ ಅಂತ ಒಂದು ಸಣ್ಣ ಭಾವನೆ ಬರುತ್ತೆ ನನಗೆ. ಏನು ಈ 40 ಕಾಳಲ್ಲಿ ನಾವು ಸಾವಯವ ಶುರು ಮಾಡಿದ್ವಿ. 40 ಕಾಳಿಂದ 2 ಕೆಜಿ ಬಂತು, 2 ಕೆಜಿಯಿಂದ 2 ಮೂಟೆ ಆಯ್ತು, 2 ಮೂಟೆಯಿಂದ ನಾವು 2 ಎಕರೆಗೆ ಹೋದ್ವಿ. 2 ಎಕರೆಗೆ ಹೋದ್ಮೇಲೆ ಒಳ್ಳೆ ಕ್ರಾಪ್ ಬಂತು. ಅವಾಗ ನಾವೇನು ರಾಸಾಯನಿಕಗಳನ್ನೇ ಬಳಸಿರ್ಲಿಲ್ಲ. ಅದಕ್ಕೆ ಈ ತಳಿಗಳನ್ನ ಯಾಕೆ ಸಂರಕ್ಷಣೆ ಮಾಡಬಾರದು ಅನ್ಕೊಂಡು ಅಲ್ಲಿಂದ ಒಂದು ಸ್ಟೆಪ್ ಮುಂದಕ್ಕೆ ಬಂದ್ವಿ ನಾವು. 96ರಲ್ಲಿ ನಾನು ವಾಪಸ್ಸು ನಂದೇನು ಕಾಮರ್ಸ್ ಬಿಟ್ಟಿದ್ದೆ, ನಾನು ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ ತಗೊಂಡೆ. ನಾನು ತಗೊಂಡು 2-3 ತಿಂಗಳು ಹೋದೆ ನಾನು ಕಾಲೇಜ್ಗೆ. ಹೋದ ತಕ್ಷಣ ಒಂದು ಹೊಸ ಸಬ್ಜೆಕ್ಟ್ ಬಂತು ಅಲ್ಲಿ, ಆರ್ಕಿಯಾಲಜಿ ಅಂಡ್ ಮ್ಯೂಸಿಯಾಲಜಿ ಅನ್ಕೊಂಡು. ಬೇರೆ ಸ್ಟೇಟ್ಸ್ ಗಳಿಗೆ ಕರ್ಕೊಂಡು ಹೋಗೋರು ನಮ್ಗೆ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ. ನಾವು ಉತ್ಖನನಕ್ಕೆ ಹೋಗ್ತಿದ್ದೆ, ಬರೀ ಉತ್ಖನನೇ ನೋಡ್ತಿರ್ಲಿಲ್ಲ. ನಾನು ವ್ಯವಸಾಯ ಮಾಡ್ತಿದ್ರಿಂದ ನಾನು ವ್ಯವಸಾಯ ನೋಡ್ತಾ ಇದ್ದೆ. ಅಲ್ಲಿ ಹೆಂಗ್ ಮಾಡ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ, ಯಾವ್ಯಾವ ತಳಿನ ಬೆಳೀತಾ ಇದಾರೆ ಅನ್ಕೊಂಡು. ಅವಾಗ ಹೋದಾಗ ಅಲ್ಲಿ ನನಗೆ ಬೇರೆ ಬೇರೆ ತಳಿ ಕಾಣವು, ನನಗೆ ಭತ್ತದ ತಳಿಗಳು. ಅವನ್ನ ಕೇಳಿ ಇಸ್ಕೊ ಬರೋದು, ಇಲ್ಲಾಂದ್ರೆ ಕತ್ಕೊಂಡೆ ಒಂದೊಂದು ತೆನೆ ತಗೊಂಡ್ಬರೋದು, ಈ ರೀತಿಯಾಗಿ ನಾನು ಶುರು ಮಾಡಿದೆ ನಾನು. ಅದೇ ತರ ನನಗೆ 2001ನಲ್ಲಿ ಸಹಜ ಸಮೃದ್ಧ ಬಳಗ ಅಂತ ಒಂದು ಬಳಗ ಸಿಗುತ್ತೆ. ಆ ಬಳಗದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ಕೊನೆ ಭಾನುವಾರ ಬೇರೆ ಬೇರೆ ಅವರ ತೋಟದಲ್ಲಿ ಸೇರ್ಕೊಂಡು ಈ ಸಾವಯವ ಕೃಷಿ ಬಗ್ಗೆ ಮತ್ತೆ ದೇಶಿ ತಳಿಯ ಬೀಜಗಳ ಬಗ್ಗೆ